ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ವಿಡಿಯೋ ಸ್ಟಾರ್ಟ್ ಮಾಡಿದ್ರೊಳಗಂದ್ರೆ ನಮ್ಮ ಬಾಬಾ ಬಂದ್ರಿ. ಈ ಕಡೆ ಅದು ಬಂದ್ರಿ ಏನ್ರಿ ಅವ್ರು ಗಾಡೀಲಿ ನಿಲ್ಲಿಸಿ. ನಿನ್ನೆ ನಮ್ಮ ಇವ್ರ ಸಹ ನಮ್ಯಾಗ ಸ್ವೀಟ್ ಮಾಡಿದ್ರೆ ಭಾಳ ಟೇಸ್ಟ್ ಆಗಿತ್ತು. ಈಗ ಅದೇ ಥರ ಮಾಡಕ್ಕೆ ನೋಡ್ರಿ. ಸಾಬೂಕಿರಿವು ಇವು ನೆನೆ ಹಾಕ್ತೀನಿ, ಸ್ವಲ್ಪ ಹೊತ್ತು ನೆನೆದು ಆಮೇಲೆ ಮಾಡ್ತೀನಿ ರೀ. ನೆಂದಿನ ಮೇಲೆ ನೆನೆಲ್ಲ ಇಲ್ಲಿವರೆಗೂ ಇವು ಒಂದು ಸಲ ನೀರು ಚೆಲ್ಲಿ ಮತ್ತೊಂದು ಸಲ ನೀರು ಹಾಕಿ ಇಟ್ಬಿಡ್ತೀನಿ. ಸಿಂಪಲ್ಲಾಗಿ ಮಾಡಿದ್ದೀರಿ, ಅಷ್ಟು ಟೇಸ್ಟ್ ಆಗಿತ್ತು ರೀ ಅದು. ಇನ್ನು ನಮ್ಮ ಹುಡುಗರು ಉಂಡಿಲ್ಲಲ್ರಿ, ಅದನ್ನ ಅದಕ್ಕೆ ಅವಕಾಶ ಮಾಡ್ಕೊಡ್ತೀನಿ ರೀ. ಈಗ ಆಮೇಲೆ ಅರಿಶಿನ ಬರ್ತಾರೆ 3 ಗಂಟೆ ಅಂದ್ರೆ. ಎಷ್ಟಕ್ಕಮ್ಮ ಆಕೆ ಹಾಲು ಇದು ಮಾಡೋಣ. 4 ಪ್ಯಾಕೆಟ್ 112 ಕರೆಕ್ಟ್ ಐತೆ ಅದು. 4 ಪ್ಯಾಕೆಟ್ 5 ಪ್ಯಾಕೆಟ್ಗೆ ಎಷ್ಟು ಅದಾವು? 28 ರೂಪಾಯಿ ಬಂದ್ಬಿಟ್ಟು ಮತ್ತೆ ನೋಡಂಗೆ ಹೊಸ್ತಾಗಿ ನಾವು ಇಲ್ಲಿ ನಾನು ಪಾಲಕ್ ಹೆಚ್ಚೀನಿ ರೀ. ಅವು ಹಲಸಂದಿ ಬೇಳೆ ಅದಾವಂತ, ಅವು ಚಲೋ ಆಗಂಗಿಲ್ಲ. ತೊಗರಿ ಬೇಳೆನ ಆಗ್ಬೇಕು. ತೊಗರಿ ಬೇಳೆ ತೊಗೊಂಬರ್ತೀನಿ ಅಂತಂದು ಈಗ ಕೆಳಗೆ ಹೋಗಿ ಬರ್ಬೇಕ್ರಿ. ಈಗ ಮತ್ತೆ ರೀ ನಮಗೆಲ್ಲರೂ ಕಮೆಂಟ್ ಹಾಕಿದ್ರಿ. ನಾವು 1 ವರ್ಷದ ಮೇಲೆ ಆತ್ರ ನಾವು ಫೇಸ್ಬುಕ್ನೊಳಗೆ ವಿಡಿಯೋನ ಹಾಕಿದ್ದಿಲ್ಲ ರೀ. ನಾವು ಹಾಕಾಕ ಬರಾಕತ್ತಿದ್ದಿಲ್ರಿ. ಏನಾಗಿತ್ತು ಏನು ನಮ್ಗಂತೂ ಏನೇನು ಗೊತ್ತಾಯಿಲ್ಲ. ಮತ್ತು ನಾನು ಹೇಳ್ಕೊಳಕ್ ಹೋಗ್ಲಿಲ್ಲ ಅದ್ರ ಬಗ್ಗೆ ರೀ. ಹೋಗ್ಲಿ ಬಿಡು, ದೇವ್ರ ದಯ ಇತ್ತು ನಮ್ಮ ಮೇಲೆ ಅಂತಂದ್ರೆ ನಾವು ಅಲ್ಲೇ ಭಾಳ ಜನ ನೋಡ್ತಿದ್ರಿ ಅಲ್ಲಿ ರೀ. ಹಂಗಾಗಿ ಹೋಗ್ಬಿಡ್ತು. ನಮ್ಗೆ ದುಡ್ಡು ಬರ್ತಾನೆ ರೀ. ಯಾಕಂದ್ರೆ ದುಡ್ಡ ಬರಂಗಿಲ್ಲ, ಜಾಸ್ತಿ ಬರ್ತಿದ್ದೆ ಇಲ್ಲ ನಮ್ದು. ಅದು ಏನಾಗೈತೆ ಏನೋ ಗೊತ್ತಿಲ್ಲ. ದುಡ್ಡು ಹೋಗ್ಲಿ ಬೇಡ ನಮ್ಗೆ ನೋಡ್ತಾರಲ್ಲ, ಅಲ್ಲಿ ನೋಡಿದ್ರು ಯೂಟ್ಯೂಬ್ಗಾರ ಬರ್ತಾರಲ್ಲ ಅನ್ನೋದು ಒಂದು ನಮ್ಗೆ ಭಾಳ ಇದಿತ್ತು ರೀ. ಅದು ಕೂಡ ಹೋಗ್ಬಿಡ್ತು. ಏನಪ್ಪ ಇದು 77,000 ಏನೋ 74,000 ಇದ್ರಿ ಹೋದ ವರ್ಷ. ಫೋನ್ ಅಷ್ಟು ಸಬ್ಸ್ಕ್ರೈಬರ್ ಇದ್ದಂಥದ್ದು ಚಾನಲ್ ನಮ್ದು ಏನಪ್ಪ ಇದು ಹೋಗ್ಬಿಡ್ತಲ್ಲ, ಡಿಲೀಟ್ ಆಯಿತು, ಏನಾಯ್ತು ಏನು ನಮ್ಗೆ ಗೊತ್ತಾಗೋಲ್ತಲ್ಲ ಅಂತಂದು ನಾವು ಸುಮ್ಮನೆ ಆಗ್ಬಿಟ್ಟಿದ್ರಿ. ಆಮೇಲೆ ಎಲ್ಲರೂ ಕಮೆಂಟ್ ಮಾಡೋದು ನೋಡಿ ನನಗೇನು ಅನ್ನಿಸ್ತು, ಆರಿಪ ನೋಡಿದ್ದು ನಾನು ತಾರಿಪನ್ ಕೈ ಕೊಟ್ಟೆ, ಆರಿಪಾಗು ಏನೂ ಗೊತ್ತಾಗಲಿಲ್ಲ ರೀ. ಆಮೇಲೆ ಕಡೆ ಅದಲ್ರಿಪ್ಪ ನಮ್ಮ ದೇವ್ರ ನಮ್ಮ ಸುಲ್ತಾನ್ ರೀ ಕುತ್ಕೊಂಡು ಅದನ್ನು ಹೇಳೋದು, ಅದನ್ನು ಕರೆಕ್ಟ್ ಆಗಲ್ಲ ಮಟ್ಟ ಅವ್ನು ಬಿಡಲಿಲ್ಲ ರೀ. ಅದನ್ನು ಕರೆಕ್ಟ್ ಮಾಡಿಕೊಟ್ಟಿದ್ಮೇಲೆ ಅವ್ನು ಮುಂದಿನ ಕೆಲಸಕ್ಕೆ ಎದ್ದವ ಹೊತ್ತಾಗಿ ಅದನ್ನು ಫೋನ್ ಹಿಡ್ಕೊಂಡ್ರಿ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ರಿಪ್ಪ. ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನರಿ. ನಮಗೆ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನೋಡ್ರಿಪ್ಪ. ನಮಗೆ ಈಗಾಗಲೇ ಮತ್ತೆ ಒಂದು 5-6 ದಿನ ಆತನಲ್ಲ ಬಿಡ ಹಾಕತ್ ನಾವು. ಇದು ಅಷ್ಟು ದಿನ ಅದು ಮತ್ತೆ ಎಲ್ಲರೂ ಇದು ಮಾಡಾಕತ್ತಾರೆ, ಕಮೆಂಟ್ ಮಾಡಾಕತ್ತಾರೆ, ಎಲ್ಲಿ ಹೋಗಿದ್ರು ಇಷ್ಟು ದಿನ ಅಂತಂದು. ನಿಮ್ಮ ವಿಡಿಯೋ ನೋಡಕ್ಕೆ ನಿಮ್ಮ ವಿಡಿಯೋ ನೋಡಕ್ಕೆ ನಾವು ಅಷ್ಟು ಇದು ಮಾಡ್ತಿದ್ವಿ, ಏನ್ರಿ ನೀವು ವಿಡಿಯೋನ ಹಾಕಿದ್ದಿಲ್ಲಲ್ಲ, ಯಾಕ ಅಂತ ಎಲ್ಲರೂ ಯೂಟ್ಯೂಬ್ ಜಲ್ದಿ ಫಾಲೋವರ್ಸ್ ಆಗಿತ್ತಂದ್ರೆ ಅಲ್ಲೇ ಜಾಸ್ತಿ ನೋಡ್ತಿದ್ರಲ್ಲಿ. ಒಂದೊಂದು ವಿಡಿಯೋ 96,000, 1 ಲಕ್ಷ 2 ಲಕ್ಷ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಿದ್ರಿ ಅಲ್ಲಿ ನಮ್ಗೆ. ಅಂತ ಅದು ನಮ್ಗೆ ಏನಪ್ಪ ಇದು ವಿಡಿಯೋ ಹಾಕಕ್ಕೆ ಬರಾಕತ್ತಿಲ್ಲ, ಏನಿಲ್ಲ, ಏನಾಯ್ತು ಏನು ಅಂತಂದು ನನಗೆ ಭಾಳ ಇದಾಯ್ತು. ಅವನು ಹೇಳ್ದ, ಮಾಮಿ ದುಡ್ಡು ಬಂದ್ರೆ ಬರಲಿ ಅಂದ್ರೆ ಬಿಡ್ಲಿ, ಹೋಗ್ಲಿ ಆ ಕಡೆ ಅಂತ ಬಿಟ್ಟಾಕ. ವಿಡಿಯೋ ನೋಡ್ತಾರಲ್ಲ ಇಲ್ಲಿದ್ದ, ಮತ್ತೆ ನಿಮಗೆ ಅಲ್ಲಿ ಯೂಟ್ಯೂಬಿಗೆ ಬರ್ತಾರೆ, ಇನ್ಸ್ಟಾಗ್ರಾಮಿಗೆ ಬರ್ತಾರೆ, ಸಾಕಲ್ಲ ನಿಮಗೆ ಇದು ಸಪೋರ್ಟ್ ಮಾಡ್ತಾರಲ್ಲ ಅಂತ. ಹ್ಞೂ ಪಾಸ್ಟರ್ ನಾನು ಮಾಡ್ಕೊಡಿ ವಿಡಿಯೋ ಹಾಕೋ ಅಷ್ಟಾರ ಅಂತಂದೆ. ಹ್ಞೂ ಅಂತೇಳಂದು ನಾವು ಮಾಡಿಕೊಟ್ಟಾರಿಪ್ಪ. ನನಗೆ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ಅದ ಖುಷಿಗೆ ಒಂದು ಸಾಬೂದಾನಿ ಹಾಕಿದ್ರು ನಾನು ಸ್ವೀಟ್ ಮಾಡಬೇಕು ಅಂತೇಳಂದ್ರಿ. ಥ್ಯಾಂಕ್ ಯು ಸುಲ್ತಾನ. ಇನ್ನು ಸಪೋರ್ಟ್ ಸದಾ ಹಿಂಗೆ ಇರಲಿಪ್ಪ ಯಪ್ಪ. ಇಲ್ಲಿ ನೋಡಿರಿ, ನಾನು ಗ್ಯಾಸ್ ಕಟ್ಟೆಲ್ಲ ತೊಗೊಂಡು ಇಲ್ಲೊಂದು ಪಾತ್ರೆ ಒಳಗೆ ನೀರು ಬಿಸಿ ಇಟ್ಟೀನಿ ರೀ. ನೀರು ಬಿಸಿ ಆಗಿದ್ಮೇಲೆ ಒಂದು ಚೆಲ್ಲಿ ಆಮೇಲೆ ಕಡೆ ಹಾಲು ಬಿಸಿ ಇಟ್ಬಿಡ್ತೀನಿ ರೀ. ಇಲ್ಲಿ ನೋಡಿರಿ, ನೀರು ಕುದ್ದಿದ್ಮೇಲೆ ನಾನು ಸ್ವಲ್ಪ ಡಬ್ರಿ 2 ಕೈಲಿಂತ ಹಿಂಗೆ ಇದು ಮಾಡ್ತೀನಿ ರೀ, ಅಳಗಾಡಿಸ್ತೀನಿ ರೀ. ಅದನ್ನೆಲ್ಲ ಸುತ್ತೂಲಿ ಸ್ವಲ್ಪ ಖಾರ ತಂದ್ರೆ ಹೋಗೈತಿ ಅಂತ ಹೇಳಂದು ಈಗ ನೀರು ಚೆಲ್ಲಿಬಿಡೋಣ ರೀ. ಅಂದ್ರೆ ನಮ್ಮ ಹಾಲು ಕೆಡಂಗಿಲ್ಲ ರೀ. ಇಲ್ಲಿ ನೋಡ್ರಿ, ಈಗ ನಾನು ಹಾಲು ಬಿಸಿ ಇಟ್ಟೀನಿ ರೀ. ಹಾಲು ಚಲೋತ್ನೇ ಉಕ್ಕು ಬರಲಿ ರೀ. ಕುದಿಯಾಕತ್ವ ಅಂತ ಹೇಳಿದ್ರೆ ಆಮೇಲೆ ನಾ ಏನು ಹಾಕ್ತೀನಿ ಅಂತ ಅಂದು ತೋರಿಸ್ತೀನಿ ರೀ. ಸಾಬೋಯ್ಕಿರಿ ಈಗ 1 ತಾಸು ಆಗಿತ್ತೇನು ರೀ, ಇನ್ನೊಂದು ತಾಸಿನ ಮೇಲೆ ಆಯ್ತು ನೋಡಿರಿ. ಬೆಳಗ್ಗೆ ನೆಟ್ಟಿದ್ದೇನೆ ರೀ, ಅವಾಗ ನೆಟ್ಟಿದ್ದು ನೆಂದವ್ರಿ ಚಲೋ. ಚಲೋ ನೆಂದ್ಬಿಟ್ಟಾರಿ. ಇವು ನೀರು ಅಷ್ಟು ಆತೇನು ರೀ ಕರೆಕ್ಟಿಗೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡತ್ರಿ ಇದು ಸ್ವೀಟ್. ಮತ್ತು ಭಾಳ ಕಡಿಮೆ ಸಮಯದಾಗ ಮಾಡೋಂಥ ಸ್ವೀಟ್ ರೀ ಇದು. ಜಲ್ದಿನ ಆಗಿಬಿಡತ್ರಿ ಮತ್ತು ಟೇಸ್ಟಿನ ಆಗುತ್ತೆ ರೀ. ಒಂದು ಸಲ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತೇಳಿ ಅಂತ. ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಲ್ರಿ. ಇವು ಈ ಕಾಳು ರೀ, ಆಮೇಲೆ ಇವು ಕಲ್ಲಂಗಡಿ ಬೀಜ ರೀ, ಮತ್ತು ಬಾದಾಮಿ ರೀ, ಗೋಡಂಬಿ ರೀ, ಇದು ಅಕ್ರೋಟ್ ಇದು, ಆಮೇಲೆ ಪಿಸ್ತಾ ರೀ. ಇವೊಂದಿಷ್ಟು ಸ್ವಲ್ಪ
ಸಣ್ಣಗೆ ಜಜ್ಜಿಬಿಡ್ತೀನಿ. ಜಜ್ಜಿ ತುಪ್ಪದೊಳಗೆ ಫ್ರೈ ಮಾಡಾಕ್ರಿ ಇದು. ಆಮೇಲೆ ಈಗ ನಮ್ಮ ಹಾಲು ಸಣ್ಣ ಇಟ್ಟೀನಿ ನಾನು. ಇದನ್ನು ಸ್ವಲ್ಪ ಈಗ ಜೋರು ಇಟ್ಟಿ ನೋಡಿರಿ. ಈಗ ಏನರ ಉಪ್ಪು ಬರ್ತಾನೆ ರೀ ಈಗ ಜಾಸ್ತಿ. ಎಲ್ಲ ಕೆನೆ ಗಟ್ಕೊಳಕತ್ತೈತ್ರಿ ಹಾಲು ರೀ. ಈಗ ಅದು ಸ್ವಲ್ಪ ಕುದಿ ಬರಾಕತ್ತಂತ ಹೇಳಿದ್ರೆ ನಾನು ಸಾಬಕ್ಕಿ ನೆನೆಸಂತ ಸಾಬಕ್ಕಿ ಅದ್ರಲ್ಲ ರೀ, ಸಬ್ಬಕ್ಕಿ ಹಾಕ್ಬಿಡ್ತೀನಿ ಅದ್ರೊಳಗೆ ರೀ. ನಮ್ಮ ಕಡೆ ಕರೆಂಟೇ ಇಲ್ಲ ರೀ, ಬರೀ ಹೋಗೋದು ಬರೋದು ಬೆಳಗ್ಗೆ ಎದ್ದಾನೆ ಹಿಂಗೆ ಮಾಡಾಕೈತ್ರಿ. ನಾನು ಫೋನ್ ಚಾರ್ಜ್ ರಾತ್ರಿನೇ ಇಟ್ಕೊಂಡಿದ್ದೆ ರೀ, ಇನ್ನೂ ಐತಿ ಚಾರ್ಜ್ ರೀ. ಇಲ್ಲತ್ತಂದ್ರೆ ಫೋನಿನ ಚಾರ್ಜ್ ನಂದು ಭಾಳ ಪ್ರಾಬ್ಲಮ್ ಆಕೈತ್ರಿ ಈಗ ನನಗೆ. 1-2 ನಿಮಿಷ ಬಂದಂಗೆ ಮಾಡ್ತೀವಿ ಮತ್ತು ಹೋಗಿ ಬಿಡತ್ರಿ. ಇಲ್ಲ ನೋಡಿರಿ ಮತ್ತೆ ಕರೆಂಟ್ ರೀ. ಹಾಲು ನೋಡ್ರಿ ಕುದಿಯಾಕತ್ರಿ. ಈಗ ಸಾಬುದಾನಿ ಹಾಕೊಂಬಿಡನ್ರಿ. ಈಗ ನೋಡ್ರಿ ಕುದಿ ಬರಾಕತ್ತು ಹಾಲು. ಈಗ ಸಾಬಕ್ಕಿ ಹಾಕೊಂಬಿಡನ್ರಿ. ಈಗ ಚಲೋ ಹೊತ್ತಿಗೆ ಮಿಕ್ಸ್ ಮಾಡನ್ರಿ. ಇನ್ನೂ ಸಕ್ಕರೆ ಹಾಕಿಲ್ಲ ನಾನು. ಇವೆಲ್ಲ ಕುದ್ದ ಮೇಲೆ ನಾನು ಸಕ್ಕರೆ ಹಾಕ್ತೀನಿ ರೀ. ಮೊದಲು ಸಕ್ಕರೆ ಹಾಕಿಬಿಟ್ರೆ ಸಾಬಕ್ಕಿ ಅವೆಲ್ಲ ಕಬ್ಬಿರದಂಗೆ ಆಗ್ಬಿಡ್ತಾವ್ರಿ ಅವು. ಅದಕ್ಕೆ ಮೊದಲು ಸಕ್ಕರೆ ಹಾಕಬಾರ್ದ್ರಿ. ಇವೆಲ್ಲ ಚಲೋ ಹೊತ್ತಿನಾಗ ಕುದಿಲ್ಲ ರೀ. ಈಗ ಸ್ವಲ್ಪ ಸಣ್ಣ ಉರಿಲಿ ಕುದಿಸ್ಕೊಳ್ಳೋಣ್ರಿ ಇದನ್ನು. ಈಗ ಏನು ಮಾಡೋಣಪ್ಪ ಅಂದ್ರೆ ಸಕ್ಕರೆ ಹಾಕೊಳ್ಳೋಣ್ರಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ರಿ. ನಾನು ಜಾಸ್ತಿ ಎಲ್ಲ ಕಡಿಮೆ ಇಲ್ಲ ರೀ, ಮೀಡಿಯಮ್ ಸೈಜ್ ನಮಗೆ ರೀ. ನಾವು ಭಾಳ ಸಿಹಿ ಹಾಕಲ್ರಿ ನಾನು. ಸಕ್ಕರೆ ಹಾಕಿ ಕುದಿಸನ್ರಿ ಚಲೋ ಹೊತ್ತಿಗೆ. ಸಕ್ಕರೆ ಕರಗಿದ ನಂತರ ಶಾವಿಗೆ ಹಾಕ್ಬೇಕ್ರಿ. ಕರೆಂಟ್ ಬಂತ್ರಿಪ್ಪ ಈಗ ಮತ್ತೆ. ಈಗ ಸ್ವಲ್ಪ ಶಾವಿಗೆ ಮಿಕ್ಸ್ ಮಾಡ್ಕೊಂಡ್ರಿ ಅದ್ರೊಳಗೆ. ನೀವು ಹುರಿದಾರ ಹಾಕ್ಕೊಳ್ರಿ, ಇಲ್ಲ ಹಂಗಾರ ಹಾಕ್ಕೊಳ್ರಿ. ಇವೆಲ್ಲ ಮೊದಲ ಇವು ಸುಟ್ಟಂಗಾಯಿ ಬಂದಿರ್ತಾರೆ ಶಾವಿಗೆ ಇವು. ಸ್ವಲ್ಪ ಹಾಕೊಂಡು ಭಾಳ ಗಟ್ಟಿ ಬೇಡ. ನೀನು ನೋಡ್ರಿ ನಾನು ಅಲ್ಲಿ ನಮ್ಮ ಸಹನಾರ್ನೇ ಮಾಡಿದ್ದೆ ಭಾಳ ಗಟ್ಟಿನಾಗಿದ್ರೆ ನೀರಿನಾಗಿದ್ದಲ್ಲ ರೀ. ಅಷ್ಟು ಚಲೋ ಆಗಿತ್ತು ನೋಡಿರಿಪ್ಪ ಚಮಚಲ್ಲಿ ಉಣ್ಣಾಕ್ರಿ. ಅದು ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡನ್ರಿ. ಸಾಕ್ರಿ ಇಷ್ಟ ಶಾವಿಗೆ ರೀ, ಭಾಳ ಬೇಡ. ಮತ್ತು ಭಾಳ ಹಾಕ್ಬಿಟ್ರೆ ಮತ್ತೆ ಗಟ್ಟಿ ಆಗ್ಬಿಡುತ್ತೆ ರೀ. ಅಲ್ಲಿ ನೋಡಿ ತುಪ್ಪ ಕಾಯ್ಕಿಟ್ಟೀನಿ. ಇವೆಲ್ಲ ಡ್ರೈ ಫ್ರೂಟ್ಸ್ ಜಜ್ಜಿನ ರೀ ಅಷ್ಟೊಂದು ರೀ. ಈಗ ಅದ್ರೊಳಗೆ ಹಾಕೊಂಬಿಡನ್ರಿ. ಈಗ ಫ್ರೈ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸ್ ಎಲ್ಲ ಅದ್ರೊಳಗೆ ಹಾಕೊಂಬಿಡನ್ರಿ. ಅಮ್ಮ ಕಾಯ್ಕೊಟ್ಟೆ ರೀ ಸ್ವೀಟ್. ಸುಲ್ತಾನಿಗೆ ಅಂತ ಸುಡ್ತೈತೆ ಅಂತ ಆಮೇಲೆ ಅಂತಾರಂತ್ರಿ ತಣ್ಣಗಿದ ಮೇಲೆ. ಮನೆಗೆ ಹೋಗಿ ಬರ್ತೀನಿ. ಅಲ್ಲಿ ಮಾಡೋ ತಣ್ಣ ಆಕೈತೋ ಮಮ್ಮಿ ಅನ್ನ ಹ್ಞೂನಪ್ಪ ಅಂದೆ ರೀ. ಇನ್ನು ನಂಗೆ ಒಂದು ಸ್ವಲ್ಪ ಆರಿಟ್ಕೊತೀನಿ ರೀ. ಮಸ್ತ್ ಟೇಸ್ಟ್ ಆಕೈತೆ ನೋಡ್ರಿ ಈ ಥರ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ. ಹೆಂಗಾಗೈತಾರಿಪ್ಪ ಸ್ವೀಟ್? ಚಲೋ ಆಗೈತಲ್ಲ? ನಮ್ಮದು ಮೊಹರಮ್ಮಿಂದೆಲ್ಲ ಕೆಲಸ ಸ್ಟಾರ್ಟ್ ಆಗ್ಯಾವ್ರಿ ನೋಡ್ರಿ. ಎಲ್ಲ ಉಡಿ ಗಿಡಿ ಎಲ್ಲ ತುಂಬಿಡ ಹಾಕ್ತೀವಿ ನಾವು. ನಮ್ಮದು ಈಗ ಬೆಳಗ್ಗೆ ಎದ್ದಾನ ಮೊಹರಮ್ಮಿಂದ ಎಲ್ಲ ತಯಾರಿ ಮಾಡ್ಕೋಬೇಕಲ್ರಿ. ಹಾಗಾಗಿ ಮಾಡತ್ತೀವಿ ನಾವು ನೋಡಿರಿ. ಗೋಧ್ ಅಂದ್ರೆ ಉಡಿ ಕಟ್ಟೋದು ಅಂತಾರಲ್ರಿ, ಉಡಿ ಕಟ್ಟೆಲ್ಲ ರೆಡಿ ಮಾಡಿ ಇಡಾತ್ತೀವಿ ರೀ ನಾವು ಈಗ ಅಷ್ಟೇ. ಯಾಕಂದ್ರೆ ಇವತ್ತು ನಾಳೆನ ಅಂದ್ರೆ ಅಮಾಸಿನ ಇವತ್ತು ಐತ್ರಿ ಗೊತ್ತಿಲ್ಲ. ನಾಳೆನ ಅರಿಪ್ಪ ಅಮಾಸಿನ ಹುಣ್ಣಿಮೆ ಈಗಿದೆ. ಅಮಾಸಿನ ಇದು ಅದಿಲ್ಲ ಅಮಾಸಿನ ಪ್ರತಿ ಈಗ 15ನೇ ತಾರೀಕಿಗೆ ಅಲ್ಲಿ ಅಮಾಸೆ ಐತ್ರಿ. ಇವತ್ತು ಎಷ್ಟು ತಾರೀಕು? 10, 9 ಅದಿಲ್ಲ 8 8 ತಾರೀಕು ರೀ. 15ನೇ ತಾರೀಕಿಗೆ ಅಂದ್ರೆ ಎಲ್ಲ ನಾವು ರೆಡಿ ಮಾಡ್ಕೋಬೇಕು. ಇನ್ನೂ ಲೋಬನ ಕಟ್ಟದೈತ್ರಿ ನಮ್ದಿನ. 5 kg ಲೋಬನ್ ತೊಗೊಂಡು ಇವತ್ತಿನೆಲ್ಲ ಕಟ್ಟಿಡ್ಬೇಕು ರೀ. ಅರ್ಶಿಯ ಬಂದ್ಯಾ? ಏನು ಇವತ್ತು ಇದನ್ನು ತೊಗೊಂಡ್ರನ? ಇವತ್ತು ಪಾಠ ಮಾಡಿದ್ರ? ಹ್ಞೂ ಚಲೋ ಆಯ್ತು ಬಿಡುವ. ಇಲ್ಲಿ ಮಮ್ಮಿ ಬಂದ್ರಿ ಇವಾಗ ಮತ್ತೆ. ಅರ್ಬಿ ಅದಾವ ಕಟಾವ್ ಪಟ್ ಪಟ್. ಹ್ಞೂ ಅಮ್ಮಗೆ ನೋಡೋಣ ಸಾಕಾಗತ್ರಿ. ಮಕ್ಕೊಂದ ಬಿಟ್ಟಾಗ ಅದಕ್ಕೆ ಮಕ್ಕಳ ಅದೇನು ಕೆಲಸದ ಎಲ್ಲ ನಾವು ಮಾಡ್ಕೊಂತೀವಿ ಅಂತಂದು ಮಾಡಕತ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ನಾವು ಉಡಿ ರೆಡಿ ಮಾಡಿದ್ವಿ ಇಷ್ಟಕ್ಕೊಂದ. ಈಗ
ಇನ್ನೊಂದು ಸ್ವಲ್ಪ ಅದ್ರಿ ಕಟ್ಟವು. ಈಗ ಅಮ್ಮಗನ ಅಂಗಡಿ ಹೋಗಕ್ಕೆ ಲೇಟ್ ಆಗುತ್ತೆ, ಹಾಗಾಗಿ ಈಗ ಅಷ್ಟು ಕಸ ಹಾಕ್ಬಿಟ್ಟಿರಿ. ಈಗ ನಮ್ಮ ನಿಯಾಜಮದವರು ಆಗಮಿಸಿದ್ದಾರೆ. ಈಗ ಅವರು ಸ್ವೀಟ್ ಮೂಲಕ ಅವ್ರನ್ನ ಸ್ವಾಗತ ಮಾಡೋಣ. ತಗೋಪ್ಪ, ಯಾವ ಸ್ವೀಟ್ ಎಲ್ಲ ಹೇಳ್ಬೇಕ್ರಿ ಅವಂಗೆ. ಸ್ವೀಟ್ ಉಣಪ್ಪ ಅಂತಂದ್ರೆ ಯಾವ ಸ್ವೀಟ್ ಮಾಡಿರಿ, ಎದ್ರದ್ದು ಮಾಡಿರಿ? ನಮ್ಮ ಮನೇನ ಮಕ್ಳು ಹಂಗದವ್ರಿ, ಏನು ಮಾಡೋಕ್ಕಲ್ರಿ. ಚಲಾಗೈತೆ ನಿನಗೆ ಕೇಳಿದ್ನ ನಾನು. ಸುಲ್ತಾನ ನೀವು ಆಮೇಲೆ ತಿಂತೀಯ? ಇಲ್ಲಿ ನೋಡ್ರಿ, ಫುಲ್ ಮಳೆ ಮಾಡಾಬಿಟ್ಟೈತ್ರಿ. ನಾವು ಇದು ಹೋಗ್ಬೇಕ್ರಿ ಕೊರಿಯರ್ ಆಫೀಸ್ಗೆ. ಕೊರಿಯರ್ಗೆ ಹೋಗ್ಬೇಕಲ್ಲ ರೀಪ, ಕೊರಿಯರ್ಗೆ ಹೋಗ್ಬೇಕಲ್ಲ ಬಾ ಪಟ್ಟಣ. ಹಾಂ, ಮಲ್ಕೊಂಬಿಟ್ರನ್ರಿ ಹೋಗಿಬ್ರಿ ಮೇಲೆ. ಸುಲ್ತಾನ್ ನೋಡಲ್ಲಿ ಏನೋ ಮಾಡ್ತೀನಿ ಅಂತಲ್ಲ, ಪಾಪ ಹುಡ್ಕಾಕೈತೆ ಹುಡುಗದ. ಹ್ಞೂ, ಮತ್ತೆ ಬರೋರ ಮಾಡ್ಬೇಕಿ ನೀವು. ಈಗ ಹಚ್ಚಿದ್ರ ತರಕಾರಿ ಎಲ್ಲ ತೊಗೊಂಬಂದು ಅದೆಷ್ಟು ತಗದು ಭಾಳ ತಗಂಗಿಲ್ಲ ಏನಿಲ್ಲ, ಅದು ಹೌದಿಲ್ಲ, ಲೇಟ್ ಆಗಲ್ಲ. ಇದೆ ಈಗ ಟೈಮ್ ಅಲ್ಲೇ 5:30 ಆತ್ರಿ. ಆರಿಪ ಮೀನು ತೆಗಿಯಕ್ಕೆ ಹೋದ್ರಿ ಅಷ್ಟು. ಇವನ್ನೆಲ್ಲ ಈಗ ಒಂದು ಕಡೆ ಮತ್ತೆ ಸೇರಿ ಮಾಡಿಡದ್ರಿ. ಕರೆಂಟ್ ಹೋದ್ ನೋಡ್ರಿ, ಮತ್ತೆ ಇವತ್ತು ಬೆಳಗ್ಗೆ ಹಂಗೆ ಆಗೈತಿ. ಕರೆಂಟ್ ಹೋಗೋದು ಬರೋದು. ಇಲ್ಲ ನಮ್ಮ ಆರಿಪ ಸೀರೆ ಪ್ಯಾಕ್ ಮಾಡಕತ್ತದ್ರಿ. ಕರೆಕ್ಟ್ ಇಡು ಸರಿ, ನಾನು ಇಟ್ಕೊಡ್ತೀನಿ ಸರಿ. ಅವನು ತೆಗಿ, ಬೇಡ ತೆಗಿ. ಸೀರೆ ಹಾಕಕ್ಕೆ ನಾವು ಹೋಗ್ಲಿಲ್ಲರಿಪ್ಪ, ಯಾಕಂದ್ರೆ ಅವ್ರಿಗೆ ಫೋನ್ ಮಾಡಿ ಕರೆದ್ರಿ. ಅವ್ರಿಗೆ ಕರೆದು ನಾವು ಕೊಡಾಕತ್ತೀವಿ ಅಂತ ಹೇಳಿದ್ರೆ ಅವರು ಸ್ವಲ್ಪ ಒಂದು 20 ರೂಪಾಯಿ ರೇಟ್ ಜಾಸ್ತಿ ಆಕೈತ್ರಿ. ಅದಕ್ಕೆ ನಾವು ಹೋಗೋ ನಡಿವ ಅಂತಂದು ಹೇಳಿದ್ರೆ ಮಳೆ ಬರಾಕೈತಮ್ಮ. ಈಗ ಒಂದು ಸ್ವಲ್ಪ ಇನ್ನೂ ಆರಾಮಾಗಿ ಮುಖ ಸ್ವಲ್ಪ ಲಕಲಕನ ಹಾಕೈತಿ. ಈಗರಿಂದ ಬೇಡ ಸುಮ್ಮನೆ ಕುಂದ್ರ ಅಂತಂದು ಅವ್ರಿಗೆ ಕರೆಸಿ ಕೊಟ್ಟು ಕಳಿಸಿದ್ರಿ ಯಾರಿಪ್ಪ. ನಾನಿವಾಗ ಮತ್ತೆ ನೈಟ್ ರೂಟೀನ್ ಸ್ಟಾರ್ಟ್ ಆಯ್ತು ನಮ್ಮದು. ನೋಡ್ರಿ ಟೈಮ್ ಅಲ್ಲಿ 6:30 ಬಂತು. ಇವಾಗ ಒಂದು ಸ್ವಲ್ಪ ಕಸ ಅದೆಲ್ಲ ಹೊಡೆದು ದೇವ್ರ ದೀಪ ಹಚ್ಚಿ ಮುಂದಿನ ಕೆಲಸ ಮಾಡೋದು. ಇವ್ರಿಗೆ ನಮ್ಮ ಮಾರಿಪಂದು ಏನೋ ಒಂದು ಸ್ಪೆಷಲ್ ರೆಸಿಪಿ ತಿನ್ನೋಕೆ ಕುತ್ಕೊಂಡ್ರಿ. ಅದು ಪಾಪ ಆಗೋಲ್ದು ಜಲ್ದಿನ. ಅದು ಆಕಿ ಇದ್ರೊಳಗೆ ಸಿಗತ್ತೆ ರೀ ನಿಮ್ಗೆ. ಆರಿಪಂದು ಚಾನಲ್ ಒಳಗೆ ನಿಮ್ಗೆ ಆ ರೆಸಿಪಿ ಸಿಗ್ತೈತೆ ರೀ. ಆಕಿ ಏನು ಮಾಡಿದ್ಲು ಏನಿಲ್ಲ ಅಂತೇಳಿ ಅಂದ್ರಿ. ಅದು ನಾನು ನೋ ಎಂಟ್ರಿ ಅದ್ರೊಳಗೆ. ಇವ್ರದಾರಿ ಅದು ಪಾರ್ಟಿ ಎಲ್ಲ. ಏನಂತ ಆಕಿಗೆ ಏನು ಬೇಕು ಹರ್ಷಿಯಾ? ಲಿಕ್ನೇಕ ಟೇಬಲ್ ಯಾಕೆ ಮುರಿಟ್ಟೇನ ಅದನ್ನ? ನೋಡ್ಸಲ್ತಾನೆ ರಿಪೇರ್ ಮಾಡಕ್ಕೆ ಬಂತಂದ್ರೆ ನೀ ಅದ ತೋರ್ಸ್ ಮೇಲೆ ಸುಲ್ತಾನಕ ಏನು ಮಾಡಕತ್ತಾನವ? ಮಾಡಿ ಬಾಳಿಕೆ ಬಾಕೈತೆ ನೋಡಿ, ಚೆಕ್ ಮಾಡಿದ್ರವಾಗ. ಇವತ್ತು ನಮ್ಮ ಮಾರಿಪ ನೋಡ್ರಿಪ್ಪ ಎಲ್ಲರಿಗೂ ಪಾರ್ಟಿ ಕೊಟ್ಟಾಡ್ರಿ. ಮಸ್ತ್ ಹೊಡೆಯತ್ತಾರೆ ಎಲ್ಲರೂ ಸಂಜೆ ಮುಂದ್ರಿ. ನೀ ತಿಂದೆ ಹರ್ಷಿಯಾ? ಇವಾಗ ಮತ್ತು ನಾನು ನೈಟ್ ಅಡಿಗೆ ರೆಡಿ ಮಾಡತ್ತೀರಿ. ಈಗೆಲ್ಲ ಹುಡುಗರು ಅದು ಇದೆಲ್ಲ ತಿಂದರು ಸಾಯಂಕಾಲ ರೀ. ಈಗ ಉಣ್ಣೋ ಅಂತ ಸ್ಟೇಜ್ ಒಳಗೆ ಯಾರು ಇದ್ರಿ. ಈಗ ನಮ್ಮಮ್ಮ ನಮ್ಮ ಬಾಬಾ ಅಷ್ಟಾರಿ ನಮ್ಮ ಮನೆಯವರು. ಓಮ್ಮ ಹಾಂ ಇಟ್ಬಿಡಮ್ಮ. ಇಲ್ಲ ತಗೋ ಇಟ್ಟಲ್ಲ ಇಡು. ಸೀರೆ ಎಲ್ಲ ಇಟ್ಬಿಡು. 4 ಸೀರೆ ಹೋದವಲ್ಲ ಇವತ್ತು. 4 ಸೀರೆ ಹೋದ್ರಿ. ಹೋಗ್ತಾ ದೇವ್ರ ಹೆಸರು ತೊಗೊಂಡಿಡು. ಇದು ಮೆಣಸಿನ್ಕಾಯಿ ಪಲ್ಯ ಮಾಡಾಕಿದ್ದೀನಿ ರೀ ನಾನು. ಮತ್ತು ಇದು ಬೆಳಗ್ಗೆ ಸ್ವೀಟ್ ಮಾಡಿದ್ನಲ್ರಿ, ಇನ್ನೊಂದು ಸ್ವಲ್ಪ ಹೋಯ್ತು ರೀ. ಅದನ್ನು ಬಿಸಿ ಮಾಡಿ ಬೇರೆ ಇವತ್ತು ತೆಗೆದು ಹರ್ಷಿಯಂಕಾಯಿ ಕಟ್ಕೊತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು ನೋಡ್ರಿಪ್ಪ, ಮಸ್ತಾಗಿತ್ತು ರೀ ಸ್ವೀಟ್. ಸಾವಕ್ಕಿನ ಸ್ವಲ್ಪ ಜಾಸ್ತಿ ಮಾಡಿದ್ರಿ. ಇದು ಶಾವಿಗೆ ಸ್ವಲ್ಪ ರೀ, ಒಂದು ಹಿಡಿಯೋಷ್ಟು ಸ್ವಲ್ಪ ಹಾಕದ್ರಿ ಶಾವಿಗೆ ರೀ. ಮತ್ತು ನೋಡ್ರಿ ನಮ್ಮ ಮತ್ತೆ ರೊಟ್ಟಿ ರೆಡಿ ಹಾಕತ್ರಿ. ಇಲ್ಲಿ ಬಿಸಿ ಈಗ ಅಮ್ಮ ಬರೋ ಟೈಮ್ ಆಕೈತ್ರಿ. ಆವಾಗ ಮಾಡಿಬಿಡ್ತೀನಿ ನಾನು. ಜಲ್ದಿನ ಮಾಡಿಟ್ರೆ ಮತ್ತು ಬಿರ್ಸಕ್ಕೆ ಅವ್ರಿಗೆ ಬರೋಂಗಿಲ್ಲ ಅಂತೇಳಿ ಇನ್ನೇನಮ್ಮ ಇನ್ನೊಂದು ಬರೋದೊಂದು 15 ನಿಮಿಷ 20 ನಿಮಿಷ ಆಯ್ತು ಅಂದಾಗ ಮಾಡಿಬಿಡ್ತೀನಿ ರೀ. ಈಗ ಅಮ್ಮ ಬಂದರೆ ಅವ್ರಿಗೆ ಊಟ ಕೊಟ್ಟು ನಾವು ಅದು ಆರಿಪ ಮಾಡೋಂಥ ರೆಸಿಪಿ ಊಟ ಮಾಡಿದ್ವಿ, ನಾವು ತಿಂದಿದ್ವಿ. ಹಾಗಾಗಿ ಈಗ ನಮ್ಗೆ ಹೊಟ್ಟೆಸಿಲ್ಲ, ನಾವು ಯಾರು ಊಟನ ಮಾಡಿರಿ. ಈಗ ಅಮ್ಮ ಒಬ್ಬರು ಉಣ್ರಿ. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.